ಮತ್ತೊಮ್ಮೆ ಜಗಜ್ಜಾಹೀರಾದ ಹಮಾಸ್ ಉಗ್ರರ ಕರಾಳ ಮುಖ. ಇಸ್ರೇಲಿ ಮಹಿಳೆಯರ ಶವಗಳ ಮೇಲೆ ಅತ್ಯಾಚಾರ, ಖಾಸಗಿ ಭಾಗಗಳಿಗೆ ಗುಂಡೇಟು. ಹಮಾಸ್ ಉಗ್ರರ ದೌರ್ಜನ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿಗಳು. ಹಮಾಸ್ ಉಗ್ರರ ಕರಾಳ ಮುಖ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಹಮಾಸ್ ಉಗ್ರರು ಒತ್ತೆಯಾಳಾಗಿರಿಸಿಕೊಂಡಿದ್ದ ಜನರನ್ನ ಎಷ್ಟು ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದರು ಎನ್ನುವ ವಿಚಾರ ಈಗ ಜಗತ್ತಿನ ಎದುರು ಬಹಿರಂಗಗೊಂಡಿದೆ. ಹಮಾಸ್ ಉಗ್ರರು ಎಷ್ಟು ಕ್ರೂರಿಗಳಾಗಿದ್ರು ಅಂದ್ರೆ ಅವರು ಇಸ್ರೇಲಿ ಮಹಿಳೆಯರ ಮೃತದೇಹಗಳ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗುತ್ತಿದ್ದರು, ಖಾಸಗಿ ಭಾಗಗಳಿಗೆ ಗುಂಡು ಹಾರಿಸುತ್ತಿದ್ದರು ಎನ್ನುವ ವರದಿಗಳಾಗಿವೆ. ಲಂಡನ್ ಪತ್ರಿಕೆ ದಿ ಟೈಮ್ಸ್ ತನ್ನ ತನಿಖಾ ವರದಿಗಳಲ್ಲಿ ಬಹಿರಂಗಗೊಳಿಸಿರುವ ಆಘಾತಕಾರಿ ಮಾಹಿತಿ ಜಗತ್ತನ್ನೇ ಅಚ್ಚರಿಗೊಳಿಸಿದೆ. ಅದು ತನ್ನ ವರದಿಯಲ್ಲಿ ಹಮಾಸ್ ಭಯೋತ್ಪಾದಕರು ಇಸ್ರೇಲಿ ಮಹಿಳೆಯರ ಮೇಲೆ ನಡೆಸಿದ ದೌರ್ಜನ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಅಕ್ಟೋಬರ್ 7ರಂದು ಹಮಾಸ್ ಭಯೋತ್ಪಾದಕರು ಇಸ್ರೇಲಿ ಮಹಿಳೆಯರ ಶವಗಳನ್ನು ವಿವಸ್ತ್ರಗೊಳಿಸಿ ಮರಗಳು ಮತ್ತು ಕಂಬಗಳಿಗೆ ಕಟ್ಟಿದರು. ಇದರ ನಂತರ ಹಮಾಸ್ ಕ್ರೂರಿಗಳು ಅವರ ಖಾಸಗಿ ಭಾಗಗಳು ಮತ್ತು ತಲೆಗೆ ಗುಂಡು ಹಾರಿಸಿದರು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಹಮಾಸ್ ಉಗ್ರರಿಂದ ಬಿಡುಗಡೆಯಾದ ಇಸ್ರೇಲ್ ಒತ್ತೆಯಾಳುಗಳು, ಅತ್ಯಾಚಾರದಿಂದ ಬದುಕುಳಿದ ಮಹಿಳೆ ಮತ್ತು 17 ಪ್ರತ್ಯಕ್ಷದರ್ಶಿಗಳು ಈ ಮಾಹಿತಿಯನ್ನ ನೀಡಿದ್ದಾರೆ. ಹಮಾಸ್ ಲೈಂಗಿಕ ಹಿಂಸೆಯನ್ನ ಕಾರ್ಯತಂತ್ರದ ಅಸ್ತ್ರವಾಗಿ ಬಳಸಿದೆ ಎಂದು ಈ ವರದಿ ಹೇಳುತ್ತದೆ. ಐಸಿಸ್ ಮತ್ತು ಬೊಕೊ ಹರಾಮ್ ಭಯೋತ್ಪಾದಕರು ಇದೇ ರೀತಿಯ ವಿಧಾನಗಳನ್ನು ಬಳಸಿದ್ದಾರೆ. ಅನೇಕ ಮಹಿಳೆಯರ ಶವದಲ್ಲಿ ಬಟ್ಟೆಗಳೇ ಇರಲಿಲ್ಲ. ಅವರ ಕೈಗಳನ್ನು ಕಟ್ಟಲಾಗಿತ್ತು, ಅವರ ಖಾಸಗಿ ಭಾಗಗಳನ್ನು ವಿರೂಪಗೊಳಿಸಲಾಗಿತ್ತು. ಕೊಲೆಯ ನಂತರ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಪುರಾವೆಗಳು ಕೂಡ ಇವೆ. 2023ರ ಅಕ್ಟೋಬರ್ 7ರಂದು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ನಡೆಸಿದರು. ಅಂದು ಹಮಾಸ್ ನಡೆಸಿದ ರಕ್ತಸಿಕ್ತ ದಾಳಿಯ ನಂತರ ಪ್ರಾರಂಭವಾದ ಈ ಹೋರಾಟ ಈಗ ಇರಾನ್ ತಲುಪಿದೆ. ಇಲ್ಲಿಯವರೆಗೂ ಎರಡೂ ಕಡೆಯಿಂದ ಸಾವಿರಾರು ಜನರು ಮತ್ತು ಸೈನಿಕರು ಸಾವನ್ನಪ್ಪಿದ್ದಾರೆ. ಹಮಾಸ್ ಜೊತೆ ಇಸ್ರೇಲ್ ಸೇನೆಯ ಹೋರಾಟ ಈಗಲೂ ಮುಂದುವರೆದಿದೆ.